ಸಾರಿ ಫಾರ್ ದಿ ಲೇಟ್ ವಿಡಿಯೋಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ಚೈಲ್ಡ್ಹುಡ್ ತುಂಬ ಖರಾಬಾಗಿತ್ತು ಅಂತಲ್ಲ ಅವ್ರ ಫ್ರೆಂಡು ಶಂಕ ಹತ್ರ ಹೇಳ್ತಾ ಇರ್ತಾರೆ. ಮಿಂಜುನ್ ಬಂದಮೇಲೆ ಲೈಫ್ ಒಂದು ಮಟ್ಟಿಗೆ ಪರವಾಗಿಲ್ಲ ಅಂತೆಲ್ಲ ಹೇಳುವಾಗ ಶಂಕ ಒಂಥರ ಫೀಲ್ ಮಾಡ್ತಾ ಇರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅವಳ ಹತ್ರ ಪ್ರಪೋಸ್ ಮಾಡೋಣ ಅಂತ ಹೋದರೆ, ಬಟ್ ಅವಳು ಇವನನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇವಳು ಒಂದು ಮುಖ್ಯವಾದ ಅನೌನ್ಸ್ಮೆಂಟ್ನ ಎಲ್ಲರ ಮುಂದೆನೂ ಹೇಳೋಣ ಅಂತ ಇವಳು ಇಷ್ಟು ದಿನ ಒಂಥರ ರಿಚ್ಚಾದ ಇದರಲ್ಲೇ ಲೈಫ್ ಸ್ಟೈಲಲ್ಲೇ ಬದುಕಿರ್ತಾಳೆ ಅಲ್ವಾ. ಸೊ ಆ ಹಣ ಇನ್ನು ಮುಂದೆ ನನಗೆ ಬೇಡ ಅಂತೆಲ್ಲ ಅವಳು ಮೈಕಲ್ಲಿ ಹೇಳ್ತಾ ಇದ್ದಾಳೆ. ನನ್ನ ಲೈಫ್ನ ನಾನೇ ನೋಡ್ಕೋಬೇಕು ಅಂತ ಇದ್ದೀನಿ, ಹಾಗೆ ನಾನು ಪ್ಯಾರಿಸಿಗೆ ಹೋಗಬೇಕು ಅಂತ ಇದ್ದೀನಿ. ನನ್ನ ಹತ್ರ ಇರೋದನ್ನೆಲ್ಲ ಬೇರೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಅವಳ ಹೇರ್ನ ಕಟ್ ಮಾಡ್ಕೋತಾಳೆ. ಇವಳು ಈ ಥರ ಮಾಡ್ತಾ ಇರೋದನ್ನ ನೋಡಿ ಇವ್ರ ಪೇರೆಂಟ್ಸಿಗೆ ಒಂಥರ ಶಾಕ್ ಆಗ್ತಾ ಇದೆ. ಆದರೂ ಇದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಇವಳೊಂದು ನಿರ್ಧಾರ ತಗೊಂಡಿದ್ದಾಳೆ, ಇನ್ಮೇಲೆ ತಡೆಯೋಕ್ಕಾಗಲ್ಲ ಅಂತ ಹಾಗೆ ನೋಡ್ತಾ ಇದ್ದಾರೆ. ಲೀಗೂ ಗೊತ್ತು ಜಿಂಗ್ ಏನಾದರೂ ಒಂದು ವಿಷಯನ ಡಿಸೈಡ್ ಮಾಡಲು ಅಂದಲೇ ಅದರಿಂದ ಅವಳು ಚೇಂಜ್ ಆಗೋದೇ ಇಲ್ಲ ಅಂತ. ಅವನು ಹೋಗಿ ರೂಮಲ್ಲಿ ಫೀಲ್ ಮಾಡಿ ಅವ್ರ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರೋದನ್ನ ನೋಡಿ ನಮ್ಮ ಶಂಕೈಗೂ ಫೀಲ್ ಆಗ್ತಾ ಇದ್ದಾನೆ, ಅವನು ಈ ಲೆವೆಲ್ಗೆ ಫೀಲ್ ಮಾಡ್ತಾ ಇದ್ದಾನೆ ಅಂತ. ಅದರಿಂದ ಏನು ಮಾಡ್ತಾರೆ ಅಂದರೆ ಡ್ರಿಂಕ್ ಮಾಡಿಬಿಡ್ತಾಳೆ, ಅದು ಅವಳ ಕಂಟ್ರೋಲ್ ಇಲ್ಲದೆ ಇರೋ ಲೆವೆಲ್ಗೆ. ಹಾಗೆ ಹೋಗಿ ಮೇಲೆ ಡಿಕ್ಕಿ ಹೊಡೆದು ಅದಲ್ಲದೆ ಅವನ ಮೇಲೆ ವಾಮೆಂಟ್ನೂ ಮಾಡಿಬಿಡ್ತಾಳೆ. ಇಷ್ಟೆಲ್ಲ ಆದಮೇಲೂ ಶಂಕೈನ ಬೈದರೂ ಅದನ್ನ ಕೇಳಿಸ್ಕೊಳೋ ಪೇಷನ್ಸ್ ಅವಳ ಹತ್ರ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಂಕೈ ಕಾಲೇಜ್ಗೆ ನಡ್ಕೊಂಡು ಬರ್ತಾ ಇದ್ದಾಳೆ. ಏನು ಅಂದರೆ ಇವಳಿಗೆ ನೆನೆ ನಡೆದಿರೋದು ಏನೂ ನೆನಪಿಲ್ಲ ಅನಿಸುತ್ತೆ. ಇವಳಿಗೆ ಅಂತ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದಿ ಅವಳನ್ನ ತಡೆದು ನಿಲ್ಲಿಸಿ, ನನ್ನ ಹತ್ರ ಏನು ಹೇಳಿದೆ, ಏನಾದರೂ ಮುಖ್ಯವಾದ ವಿಷಯನ ಮರ್ತು ಹೋಗ್ತಾ ಇದೆಯಾ? ಚೆನ್ನಾಗಿ ಯೋಚನೆ ಮಾಡು, ನೆನ್ನೆ ಏನೆಲ್ಲ ಮಾಡಿದೆ ಅಂತ ಕೇಳಿದಾಗ ಶಂಕೈ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾಳೆ. ಬಟ್ ಅವಳನ್ನು ಬಿಡೋ ಹಾಗೆ ಕಾಣ್ತಿಲ್ಲ. ಅವಳ ಶೋಲ್ಡ್ರನ್ನ ಎಳೆದು ಏನೇನೋ ಹೇಳ್ತಾ ಇದ್ದಾನೆ. ನಮ್ಮ ಗ್ರೂಪಲ್ಲಿರೋ ಆ ಲೀನೇ ತಾನೇ ನಿನಗಿಷ್ಟ, ಆದರೆ ನೀನು ಏನು ಥಿಂಕ್ ಮಾಡ್ತಾ ಇದ್ದೀಯಾ? ಅವ್ನ ಗರ್ಲ್ ಫ್ರೆಂಡ್ ಪ್ಯಾರಿಸಿಗೆ ಹೋದ್ಮೇಲೆ ಅವನು ಇಲ್ಲೇ ಇರ್ತಾನೆ, ಅದ್ರ ಮೇಲೆ ನೀನು ಅವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ಯಾ? ಈ ಕ್ವಶನ್ ಕೇಳಿದ್ಮೇಲೆ ಶಂಕೈಗೆ ಒಂದು ಡೌಟು. ಜಿಂಗ್ ಪ್ಯಾರಿಸಿಗೆ ಹೋದ್ಮೇಲೆ ನಿಜವಾಗ್ಲೂ ಏನಾದರೂ ಮಾಡಿಕೊಂಡ್ರೆ ಅದರಿಂದ ಲೀನೇ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿ ಅವನ ಹತ್ರ ನಿನ್ನ ಗರ್ಲ್ ಫ್ರೆಂಡ್ನ ಪ್ಯಾರಿಸಿಗೆ ಹೋಗೋದು ಬೇಡ ಅಂತ ಹೇಳಿ ತಡಿ ಅಂತ ಹೇಳ್ತಾ ಇದ್ದಾಳೆ. ಅವಳ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಜಿಂಗ್ ಏನಾದರೂ ಒಂದು ನಿರ್ಧಾರ ತಗೊಂಡ್ಲು ಅಂದರೆ ಖಂಡಿತ ಅದರಿಂದ ಚೇಂಜ್ ಆಗೋದೇ ಇಲ್ಲ. ಅವಳು ಇಲ್ಲೇ ಇರಬೇಕು ಅಂತ ಇಷ್ಟು ಆಸೆ ಪಡ್ತಾ ಇದೆಯಾ? ಬೇಕಿದ್ರೆ ನೀನು ಹೋಗಿ ಅವಳ ಹತ್ರ ಮಾತನ್ನು ನೋಡು ಅಂದಾಗ ಇವನು ಮಾತು ಕಟ್ಕೊಂಡು ಹೋಗಿ ಜಿಂಗ್ ಹತ್ರ ಮಾತಾಡಿದ್ರೆ ಅವಳ ಸೈಡಲ್ಲಿ ಇರೋಂಥ ಪಾಯಿಂಟ್ನ ಹೇಳ್ತಾ ಇದ್ದಾಳೆ. ನನ್ನ ಲೈಫಲ್ಲಿ ನನಗಿಷ್ಟ ಆದಂಥ ಕೆಲವೊಂದು ವಿಷಯನ ಇಟ್ಕೊಂಡಿದ್ದೀನಿ, ಇದಕ್ಕಂತ ಬಿಟ್ಕೊಡೋದಿಲ್ಲ. ಲೀಗೆ ಗೊತ್ತು, ಅದರಿಂದನೇ ಅವನು ನನ್ನ ತಡೆಯೋಕ್ಕೆ ಬಂದಿಲ್ಲ. ಈ ಥರ ಅವ್ರು ಮಾತಾಡಿ ಮುಗಿಸಿ ಇರುವಾಗ ಆ ಕಡೆ ಬರೋ ನಮ್ಮ ಶಂಕೈ ಹತ್ರ ಹಿಡ್ಕೊಂಡು ಬೈತಾ ಇದ್ದಾನೆ. ಈ ವಿಷಯದಲ್ಲಿ ನೀನು ಇನ್ವಾಲ್ವ್ ಆಗಬೇಡ ಅಂತ ತುಂಬ ಸಲ ಹೇಳಿರ್ತಾನೆ. ಆದರೆ ಇದನ್ನೆಲ್ಲ ಕಿವಿಗೆ ಹಾಕ್ಕೊಳ್ದೆ ಶಂಕೈ ಜಿಂಗ್ನ ಮೀಟ್ ಮಾಡಿ ಮಾತಾಡಿರ್ತಾಳೆ. ಇನ್ಮೇಲೆ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಅವಳ ಹತ್ರ ಕೋಪದಲ್ಲಿ ಮಾತಾಡಿ ಒಂದು ಜಾಗದಲ್ಲಿ ಒಬ್ಬನೇ ಫೀಲ್ ಮಾಡ್ತಾ ಇದ್ದಾನೆ. ಜಿಂಗ್ ಇವನನ್ನ ಬಿಟ್ಟು ಪ್ಯಾರಿಸಿಗೆ ಹೋಗ್ತಾ ಇದ್ದಾಳೆ ಅಲ್ವಾ, ಅದ್ರ ಬಗ್ಗೆನೇ ಫೀಲ್ ಮಾಡ್ತಾ ಇದ್ದಾನೆ. ಕಣ್ಣಲ್ಲಿ ಬೇರೆ ನೀರು ಬರ್ತಾ ಇದೆ. ಇವನೇ ಒಂದು ಮೆಥಡ್ ಇಟ್ಕೊಂಡಿದ್ದಾನೆ ಅಲ್ವಾ, ಅಳಬಾರ್ದು ಅಂತ. ಅದೇ ತಲೆ ಕೆಳಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ರೆ ಸರಿ ಆಗುತ್ತೆ ಅಂತ. ಅದೇ ಮೆಥಡ್ನ ಇವನು ಫಾಲೋ ಮಾಡ್ತಾ ಇದ್ದಾನೆ. ಇದನ್ನ ಹೇಳ್ಕೊಟ್ಟಿರೋದೇ ಜಿಂಗ್. ಕಟ್ ಮಾಡಿದ್ರೆ ಈ F4ಅಲ್ಲಿರೋ ಎಲ್ಲ ಮೆಂಬರ್ಸು ಹಾಗೆ ನಮ್ಮ ಶಂಕೈ ಜಿಂಗ್ ಪ್ಯಾರಿಸಿಗೆ ಹೋಗ್ತಾ ಇದ್ದಾಳೆ ಅಲ್ವಾ, ಅವಳಿಗೆ ಗುಡ್ ಬೈ ಹೇಳೋಕೆ ಅಂತ ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಪಕ್ಕದಲ್ಲಿ ನಿಂತಿರುವಾಗ ಶಂಕೈ ಅವಳಿಗೆ ಅನಿಸೋ ಕ್ವಶನ್ನ ಕೇಳ್ತಾ ಇದ್ದಾಳೆ. ಒಬ್ಬರು ಪರ್ಸನ್ ಅಂದರೆ ನಮಗೆ ತುಂಬ ಇಷ್ಟ, ಅವ್ರನ್ನ ದೂರ ಕಳಿಸ್ಬಿಟ್ಟು ನಾವು ಇಲ್ಲಿ ಒಬ್ಬರೇ ಕೂತ್ಕೊಂಡು ಫೀಲ್ ಮಾಡೋದು ಏನು ನ್ಯಾಯ
ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಚಾನ್ಸ್‌ಗೋಸ್ಕರನೇ ಸಿ ತುಂಬ ಹೊತ್ತು ವೇಟ್ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಹಾಗೆ ಅವ್ನ ಪಾಯಿಂಟ್‌ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶಂಕೈ ಹತ್ರ. ಇದರಿಂದ ಏನು ಗೊತ್ತಾಗ್ತಾ ಇದೆ, ನಮಗೇನಾದರೂ ಒಬ್ಬರ ಮೇಲೆ ಫೀಲಿಂಗ್ಸ್ ಇದ್ದರೆ ಹಾಗೆ ಹೋಗಿ ಅವ್ರ ಹತ್ರ ಅನಿಸಿರೋದನ್ನ ಹೇಳಿಬಿಡಬೇಕು. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ. ಹೇಳದೆ ಹೋದ್ವಿ ಅಂದರೆ ಆ ವಿಷಯ ಆ ಪರ್ಸನಿಗೂ ಗೊತ್ತಾಗಲ್ಲ, ಇನ್ಯಾರಿಗೂ ಗೊತ್ತಾಗದೆ ಹೋಗುತ್ತೆ. ಮಾತಾಡಿ ಮುಗಿದ್ಮೇಲೆ ಸಿ ಹಾಗೆ ಸೈಲೆಂಟಾಗಿ ನಿಂತಿದ್ದಾನೆ. ಶಂಕೈ ಸಿನ ಗುರು ನೋಡ್ತಾ ಇದ್ದಾಳೆ. ಇವನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಇಲ್ಲಿ ಜಿಂಗ್ ಹೋಗೋ ಟೈಮ್ ಬಂತು ಅಂತೇಳಿ ಅವಳು ಪ್ಯಾರಿಸಿಗೆ ಹೊರಡ್ತಾಳೆ. ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲೇ ಲೀ ಬರ್ತಾ ಇರೋದು. ಇಷ್ಟೊತ್ತು ಏರ್ಪೋರ್ಟಲ್ಲೇ ಇರ್ತಾನೆ, ಆದರೆ ಜಿಂಗ್ ಕಣ್ಣಿಗೆ ಬೀಳದೆ ಒಂದು ಜಾಗದಲ್ಲಿ ಇದ್ದ ಅನಿಸುತ್ತೆ. ಇದನ್ನ ಕೇಳಿದೆ ಶಂಕೈಗೆ ಸಖತ್ ಗಾಂಡಾಗುತ್ತೆ. ನೀನು ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀಯಾ? ಜಿಂಗ್ ಅವಳ ಲೈಫಲ್ಲಿ ಏನು ಇಷ್ಟಪಡ್ತಾಳೋ ಅದನ್ನ ಮಾಡೋಕೆ ಇಲ್ಲಿಂದ ಹೋಗಿದ್ದಾಳೆ. ನಿನಗೆ ಜಿಂಗ್ ಇಷ್ಟ ಅಂದರೆ ಅವಳಿಗಾಗಿ ನೀನೇ ಏನಾದರೂ ಮಾಡಬೇಕು ತಾನೇ. ಆದರೆ ನಿನ್ನ ನೋಡಿದ್ರೆ ಏನು ಮಾಡೋ ಹಾಗೆ ಕಾಣ್ತಾ ಇಲ್ಲ. ಅವಳನ್ನ ಅಷ್ಟು ದೂರ ಕಳಿಸ್ಬಿಟ್ಟು ನೀನು ಇಲ್ಲೇನು ಮಾಡ್ತೀಯಾ ಅಂತ ಕೇಳುವಾಗ ಟಕ್ಕಂತ ಲೀ ಟಿಕೆಟ್ನ ತೋರಿಸ್ತಾನೆ. ಯಾಕೆಂದರೆ ಇವನು ನೆಕ್ಸ್ಟ್ ಫ್ಲೈಟಲ್ಲಿ ಪ್ಯಾರಿಸಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ. ಅಲ್ಲೋಗಿ ಜಿಂಗ್ ಜೊತೆ ಇರಬೇಕು ಅನ್ನೋದನ್ನೇ ಇವನ ಪ್ಲಾನು. ಶಂಕೈ ಇವಳ ಮೇಲೆ ಇಷ್ಟೊಂದು ಕ್ಯಾರಿಂಗ್ ಆಗಿರೋದ್ರಿಂದ ಅಲ್ಲಿ ಇವಳಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗುವಾಗ ಅಲ್ಲಿ ಏನು ಮಾಡ್ತಾನೆ ಅಂದರೆ ಅವಳ ಫೋರ್ಹೆಡ್ ಮೇಲೆ ಕಿಸ್ ಮಾಡಿ ಹೋಗ್ತಾನೆ. ಇದನ್ನ ನೋಡ್ತಿರೋ ಸಿಯಿಂದ ತಡ್ಕೊಳಕ್ಕಾಗ್ತಿಲ್ಲ, ಬಿಟ್ಟರೆ ಅವನೇ ಹೊಡೆದಾಕೋ ಲೆವೆಲ್ಗೆ ಗುರಾಯಿಸ್ತಾ ಇದ್ದಾನೆ. ಬಟ್ ಅವ್ರ ಫ್ರೆಂಡ್ಸ್ನ ಅವ್ರನ್ನ ಸಂಭಾಳಿಸ್ತಾ ಇದ್ದಾರೆ. ತುಂಬ ಟೈಮ್ ನಂತರ ಸಿಗೆ ಹೀರೋಯಿನ್ ಹತ್ರ ಮಾತಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅವನೇ ತುಂಬ ಟೈಮ್ ಯೋಚನೆ ಮಾಡಿ ಹೇಳೋ ಬೇಡವೋ ಅಂತೇಳಿ ಲಾಸ್ಟಲ್ಲಿ ಧೈರ್ಯ ಬರ್ಸ್ಕೊಂಡು ಹೇಳ್ತಾ ಇದ್ದಾನೆ, ನಾವಿಬ್ಬರು ಡೇಟ್ ಮಾಡೋಣವಾ, ನನಗೆ ನೀನಂದರೆ ತುಂಬ ಇಷ್ಟ ಆಗ್ತಾ ಇದೆಯಾ. ಇವನು ಹೇಳ್ತಾ ಇರುವಾಗೆ ಒಂದು ಡಿಸ್ಟರ್ಬೆನ್ಸ್, ಮೇಲ್ಗಡೆ ಫ್ಲೈಟ್ ಹಾರ್ತಾ ಇದೆ. ಇದರಿಂದ ಶಂಕೈಗೆ ಇವನು ಏನು ಹೇಳ್ದ ಅನ್ನೋದನ್ನ ಕಿವಿ ಕೇಳಿಸೇ ಇರೋದಿಲ್ಲ. ಇವಾಗ ನೀನು ಏನು ಹೇಳಿದೆ, ನನಗೇನು ಸರಿಯಾಗಿ ಕೇಳಿಸ್ಲಿಲ್ಲ, ಮತ್ತೊಂದು ಸರಿ ಹೇಳು ಅಂದಾಗ ಇವನೊಂಥರ ಗಾಬರಿ ಆಗ್ತಾನೆ. ಶಂಕೈ ಹತ್ರ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಮಾಡ್ತಾಳೆ ಏನೋ ಅಂತೇಳಿ ಆ ಟಾಪಿಕ್ನೇ ಹಾಗೆ ಚೇಂಜ್ ಮಾಡ್ತಾನೆ. ನೈಟ್ ಟೈಮಲ್ಲಿ ಸಿ ಅವ್ರ ಫ್ರೆಂಡ್ಸ್ ಹತ್ರ ಡೌಟ್ ಕೇಳುವಾಗ ಅವರು ಟಿಪ್ಸ್ ಹೇಳ್ತಾ ಇದ್ದಾರೆ. ಹೇಳ್ಕೊಡ್ತಾ ಇರೋದು ಯಾರು ಅಂದರೆ ಯಾನು ಮತ್ತು ಮೀಝುನೇ. ಹೆಂಗೊಂದು ಹುಡುಗಿನ ಇಂಪ್ರೆಸ್ ಮಾಡೋದು ಅನ್ನೋದ್ರ ಬಗ್ಗೆನೇ ಟಾಪಿಕ್ ಹೋಗ್ತಾ ಇದೆ. ಡೇಟಿಂಗಲ್ಲಿ ಒಂದು ವೇಳೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂದರೆ ಅವರಿಗೂ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾ ಇರೋದು. ನೀನು ಸೆಲೆಕ್ಟ್ ಮಾಡೋ ಜಾಗ ಇದೆಯಲ್ಲ ಅದು ತುಂಬ ಗ್ರ್ಯಾಂಡಾಗಿರಬೇಕು. ನಿನಗಿಷ್ಟ ಆಗಿರೋ ಪರ್ಸನ್ ಹತ್ರ ಯಾವಾಗಲೂ ಕಣ್ಣು ನೋಡಿ ಕಾನ್ಫಿಡೆಂಟಾಗಿ ಮಾತಾಡು ಅಂತೆಲ್ಲ ಲಿಸ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಲಾಸ್ಟಲ್ಲಿ ಸಿ ಏನು ಹೇಳ್ತಾನೆ ಅಂದರೆ ಇದನ್ನೆಲ್ಲ ಬೇರೊಬ್ಬರು ಫಾಲೋ ಮಾಡೋಕ್ಕೆ ಈಸಿಯಾಗಿರ್ಬೋದು, ಆದರೆ ನನಗಿದು ಕಷ್ಟ ಅನ್ನಿಸ್ತಾ ಇದೆ. ನನಗೆ ಸೆಟ್ ಆಗೋ ರೀತಿ ಯಾವುದಾದ್ರೂ ಈಸಿಯಾದ ವೇ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಅವರು ಏನೋ ಒಂದು ಪ್ಲ್ಯಾನ್ ಹೇಳ್ತಾ ಇದ್ದಾರೆ. ಆ ಥರ ಏನು ಪ್ಲ್ಯಾನು ಅಂದರೆ ಆಮೇಲೆ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಶಂಕೈಗೆ ಎಫರ್ ಗ್ರೂಪಿಂದ ಒಂದು ಚಾಲೆಂಜ್ ಬಂದಿದೆ. ಏನೋ ಬ್ರಿಡ್ಜ್ ಗೇಮ್ನ ಆಡೋದಕ್ಕೆ ಕರೆದಿದ್ದಾರೆ. ಇವ್ರ ಹತ್ರನೇ ಆಲ್ರೆಡಿ ಆ ಜೋಕರ್ ಕಾರ್ಡ್ ಇದೆ ಅಲ್ವಾ. ಇಬ್ಬರು ಆ ಜಾಗಕ್ಕೆ ಹೋಗಿ ತುಂಬ ಹೊತ್ತು ಹೊರಗಡೆನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋಕ್ಕೆ ಇಬ್ಬರಿಗೂ ಧೈರ್ಯ ಇಲ್ಲ. ಲಾಸ್ಟಲ್ಲಿ ಒಳಗಡೆಗೆ ಹೋಗಿ ಏನು ಆಗುತ್ತೆ ನೋಡೋಣ ಅಂತ ಹೋದರೆ ಆ ಸೀನೇ ಇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಬ್ರಿಡ್ಜ್ ಗೇಮ್ ಅಂತ ಹೇಳಿ ಲಾಸ್ಟಲ್ಲಿ ಕಾರ್ಡ್ನ ಇಟ್ಕೊಂಡು ಆಡೋ ಥರ ಕರೆಸಿದ್ದಾನೆ ಅನಿಸುತ್ತೆ. ಲಾಸ್ಟಲ್ಲಿ ಗೇಮು ಸ್ಟಾರ್ಟ್ ಆಗುತ್ತೆ. ಶಂಕೈ ಇದರಲ್ಲಿ ಹೆಂಗಾದರೂ ಗೆಲ್ಲಬೇಕು ಅಂತ ಒಂದೊಂದು ಪ್ಲಾನ್ ಮಾಡಿ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿ ಕೂತ್ಕೊಂಡಿರೋ ಕ್ವಿನ್ನು ಹೆಂಗಾದರೂ ಏಮಾರ್ಸಿನಾದರೂ ವಿನ್ ಮಾಡಬೇಕು ಅಂತೇಳಿ ಅವನೊಂದು ಕಡೆ ಆಡ್ತಾ ಇದ್ದಾನೆ. ಲಾಸ್ಟಲ್ಲಿ ಗೆದ್ದಿದ್ದು ಯಾರು ಅಂತ ನೋಡಿದ್ರೆ ಇವರಿಬ್ಬರು ಅಲ್ಲ, ನಮ್ಮ ಸೀನೇ. ಇವ್ರ ಗ್ರೂಪಲ್ಲಿ ಇದ್ದ ಇಬ್ಬರು ಆ ಕ್ವಿನ್ನ ಹೊರಗಡೆ ಹೇಳ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ ಸಿ ನಮ್ಮ ಶಂಕೈ ಹತ್ರ ಒಬ್ಬನೇ ಮಾತಾಡ್ತಾ ಇದ್ದಾನೆ. ನೀನು ಇವಾಗ ಗೇಮಲ್ಲಿ ಸೋತಿದ್ದೀಯಾ, ಸೊ ನಾನು ಹೇಳ್ದಾಗ ಕೇಳಬೇಕು, ಅದರಿಂದ ನೀನೇ ಟ್ರೀಟ್ ಇಡಬೇಕು ಅಂತ ಹೇಳಿ ಅವಳ ಹತ್ರಕ್ಕೆ ಹೋಗಿ ಜೋರು ಮಾಡೋ ಥರ ಮಾತಾಡ್ತಾ ಇದ್ದಾನೆ. ಇವನಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಹೊರಗಡೆ ಬಂದಿರೋ ಶಂಕೈ ಕ್ಲಾರಿಟಿಯಾಗಿ ಒಂದು ನಿರ್ಧಾರನ ತಗೋತಾಳೆ. ಇದ್ರ ಮೇಲೆ
ಸಿ ಎಲ್ಲಾದರೂ ಮೀಟ್ ಮಾಡಿದ್ರೆ ಟ್ರೀಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ಟಾರ್ಚರ್ ಮಾಡ್ತಾನೆ. ಅವ್ನು ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಅವ್ನು ಹೇಳಿರೋ ಜಾಗಕ್ಕೆ ನಾವು ಹೋಗೋದು ಬೇಡ ಅಂತ ಅನ್ಕೊತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮಾರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ಮೇಲೆ ವೀಡಿಯೋಸ್ ಖಂಡಿತ ಕಂಟಿನ್ಯೂಸ್ ಆಗಿ ಬರುತ್ತೆ, ಗ್ಯಾಪ್ ಬರ್ಬೋದು.